ಅವ್ರಿಗೆ. ಭಾರತೀಯ ರೈಲ್ವೆ ನೌಕರರು ಸತತ 3 ದಿನಗಳ ಕಾಲ ಬೃಹತ್ ಪ್ರತಿಭಟನೆಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಮೈಸೂರಿನಲ್ಲೂ ಕೂಡ ಪ್ರತಿಭಟನಾ ಕಾವು ಹೆಚ್ಚಾಗಿದೆ. ಮೈಸೂರಿನ ರೈಲ್ವೆ ವರ್ಕ್ಶಾಪ್ ಏನಿದೆ, ಈ ವರ್ಕ್ಶಾಪ್ನ ಮುಂಭಾಗ ಸಾಕಷ್ಟು ಜನ ಏನು 1000ಕ್ಕೂ ಹೆಚ್ಚು ನೌಕರರು ಅಥವಾ ರೈಲ್ವೆ ಇಲಾಖೆಯ ನೌಕರರು ವಿವಿಧೆಡೆಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ. ಏನು ವೇತನ ಶ್ರೇಣಿ ಇರ್ಬೋದು ಹಾಗೂ ಇತರ ಒಂದು ರೀತಿಯಾದ ಸವಲತ್ತುಗಳನ್ನ ಸಮಾನವಾಗಿ ಕೊಡಬೇಕು ಅನ್ನೋ ರೀತಿಯಿಂದ ಸರದಿ ಉಪವಾಸ ಸತ್ಯಾಗ್ರಹನ ಈಗಾಗಲೇ ಆಯೋಜನೆ ಮಾಡಲಾಗಿದೆ. ಹಾಗೂ ಹಂಗರ್ ಸ್ಟ್ರೈಕ್ ಎನ್ನುವಂತಹ ಒಂದು ರೀತಿಯಾಗಿ ಇಡೀ ದೇಶಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಏನು ಮೈಸೂರಿನ ಏನು ರೈಲ್ವೆ ವರ್ಕ್ಶಾಪ್ ಇರ್ಬೋದು ಅಥವಾ ಮೈಸೂರಿನ DRM ಕಚೇರಿ ಇರ್ಬೋದು, ಇವೆಲ್ಲ ಭಾಗಗಳಲ್ಲೂ ಕೂಡ ಏನು ಪ್ರೊಟೆಸ್ಟ್ ಅನ್ನ ಮಾಡ್ತಿರ್ತಕ್ಕಂಥದ್ದು. ಈಗ ಸಾಕಷ್ಟು ಜನ ನೌಕರರು ಕೂಡ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಮಾತಾಡೋದಕ್ಕೆ ಯೂನಿಯನ್ನ ಮುಖಂಡರುಗಳಿದ್ದಾರೆ. ಬನ್ನಿ ಅವ್ರ ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್ ಈ ಪ್ರೊಟೆಸ್ಟ್ ಮಾಡ್ತಾ ಇರೋದು ಉದ್ದೇಶ ಏನು ಸರ್? ನಮಗೆ ಈ ಪ್ರೊಟೆಸ್ಟ್ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ NPS ತೊಲಗಬೇಕು, OPS ಮರು ಜಾರಿ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಭಾರತ ದೇಶಾದ್ಯಂತ ಇಂದು ಅಂದರೆ 4 ದಿನಗಳ ಕಾಲ 8/1/2024ರಿಂದ 11/1/2024ರವರೆಗೆ 4 ದಿನಗಳ ಕಾಲ ಸರದಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಮುಖ್ಯ ಏನಪ್ಪ ಅಂದರೆ ನಮ್ಮ ಕಾರ್ಮಿಕರಿಗೆ ತೊಂದರೆ ಆಗದ ರೀತಿ NPS ಏನು ಜಾರಿಗೆ ಮಾಡಿದ್ದಾರೆ ಅದರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಾವೀಗ ಆಲ್ರೆಡಿ ಜನವರಿ 2023ರಿಂದ ಡಿಸೆಂಬರ್ 23ರವರೆಗೂ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆದರೂ ನಮಗೇನು ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಈಗ ಇದು ಎರಡನೇ ಹಂತದಲ್ಲಿ 4 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತ ನಮ್ಮ ಆಲ್ ಇಂಡಿಯಾ ರೈಲ್ವೆ ಫೆಡರೇಷನ್ನ ಜನರಲ್ ಸೆಕ್ರೆಟರಿ ಹಾಗೂ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಮಜ್ದೂರ್ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿಯವರು ಆದೇಶ ಕೊಟ್ಟಿದ್ದಾರೆ. ಅದನ್ನು ನಾವು ಪಾಲಿಸ್ತಾ ಇದ್ದೀವಿ. ಈಗಲೂ ಸರ್ಕಾರ ಎಚ್ಚೆತ್ಕೊಂಡು ನಮ್ಮ ಬೇಡಿಕೆಯನ್ನು ಈಡೇರಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಮುಷ್ಕರ ಮಾಡಲು ನಾವು ಸಜ್ಜಾಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಮುಷ್ಕರ ಅಂದರೆ ಇಡೀ ಭಾರತ ದೇಶಾದ್ಯಂತ ಟ್ರೈನ್ನ ನಾವು ರೈಲ್ ಕಾ ಚಕ್ಕ ಜಾಮ್ ಹೋಗ ಅಂತ ಏನು ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ಹೇಳ್ತಾರೆ ಅದನ್ನು ನಾವು ಈಡೇರಿಸ್ತೀವಿ. ನಮ್ಮ ಬಹುಮುಖ್ಯವಾದ ಬೇಡಿಕೆ NPS ರದ್ದಾಗಬೇಕು, OPS ಜಾರಿಗಾಗಬೇಕು ಅಂತ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಮಜ್ದೂರ್ ಯೂನಿಯನ್ನ ರೈಲ್ವೆ ಕಾರ್ಯಾಗಾರದ ವತಿಯಿಂದ ನಾವು ನಮ್ಮ ಮಾಧ್ಯಮಗಳ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ ಯಾವ ಸಂಘಟನೆಗಳು ಬೆಂಬಲ ಕೊಡ್ತಾ ಇದೆ? ಮತ್ತು ಈಗ ವರ್ಕ್ಶಾಪಲ್ಲಿ ಮಾಡ್ತಾ ಇದ್ದೀರಿ, ಈಗ ರೈಲ್ವೆ ಸ್ಟೇಷನ್ ಇದೆ, ಯಾರ್ಯಾರು ಬೆಂಬಲ ಕೊಡ್ತಾ ಇದ್ದೀರಿ, ಯಾವ ರೀತಿ ಮಾಡ್ತಾ ಇದ್ದೀರಿ ಅಂತ ಪ್ರೊಟೆಸ್ಟ್? ಭಾರತಾದ್ಯಂತ ಎಲ್ಲ ಸಂಘಟನೆಗಳು ಎಕ್ಸೆಪ್ಟ್ BMS ಅಂದರೆ BJPಗೆ ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಆ ಸಂಸ್ಥೆ ಒಂದು ಬಿಟ್ಟು ಇನ್ನೆಲ್ಲ ಸಂಸ್ಥೆನೂ ಒಗ್ಗೂಡಿಸಿ JFOPS ಅಂತ ಒಂದು ಸಂಘಟನೆ ಮಾಡಿ ಆ ಸಂಘಟನೆ ಮುಖಾಂತರ ಭಾರತಾದ್ಯಂತ ಎಲ್ಲ ಕಾರ್ಯಾಗಾರ ಮತ್ತು ಕಚೇರಿಗಳ ಮುಂದೆ ಕೇಂದ್ರ ಸರ್ಕಾರಿ ನೌಕರರು, LIC, PNT ಎಲ್ಲರೂ ಸೇರಿ ಮಾಡ್ತಾಯಿದ್ದೀವಿ ಸರ್. ಇದಿಷ್ಟು ಏನು ಮುಖಂಡರ ಮಾತಾಗಿರ್ತಕ್ಕಂಥದ್ದು. ಏನು ಓಲ್ಡ್ ಪೆನ್ಷನ್ ಸ್ಕೀಮನ್ನೇ ಜಾರಿ ಮಾಡಬೇಕು ಹಾಗೂ ವಿವಿಧ ಬೇಡಿಕೆಗಳನ್ನ ಸರ್ಕಾರ ಈ ಕೂಡಲೇ ಬಗೆಹರಿಸಬೇಕು, ಇಲ್ಲಾಂದರೆ ಹೋರಾಟವನ್ನು ತೀವ್ರ ಮಾಡ್ತೇವೆ ಅಂತಕ್ಕಂಥದ್ದು ಇವರ ಅಭಿಪ್ರಾಯ. ಕ್ಯಾಮ್ರಾಮ್ಯಾನ್ ಸತೀಶ್ ಜೊತೆ ಯಶಸ್ ಮಾವತ್ತೂರು, ನ್ಯೂಸ್ ಕನ್ನಡ, ಮೈಸೂರು.